ವೆಲ್ಕಮ್ ಟು ಅವರ್ ಲೈಫ್. ನಾನು ನಿಮ್ಮ ಜನಪದ ಸೋನು ಝೋನ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ಕಿಡ್ಸ್ ರೆಸಿಪಿ ಯಾವುದು ಅಂತಂದರೆ ಮಕ್ಕಳಿಗೆ ಇಷ್ಟ ಆಗುವಂಥ ಡೇ 2ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಡೇ 2 ನಾನು ರೆಸಿಪಿನ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ರಾಗಿ ರೊಟ್ಟಿ ಜೊತೆ ಏನದ್ದು ತೊಂಡೆಕಾಯಿ ಮತ್ತು ಹೆಸರು ಕಾಳು ಮೊಳಕೆ ಮಾಡಿರೋಂತಹ ಪಲ್ಯ. ಸೊ ಡಿಫ್ರೆಂಟಾಗಿರುತ್ತೆ ಆ್ಯಂಡ್ ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ. ಒಂದ್ಸರಿ ನೀವು ಕೂಡ ಟ್ರೈ ಮಾಡಬಹುದು. ಬೆಳಗ್ಗೆ ಎದ್ದ ತಕ್ಷಣ ನಾನು ಗ್ಯಾಸ್ ಎಲ್ಲ ಒರೆಸ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಎಲ್ಲ ಸ್ವಚ್ಛತೆ ಮಾಡ್ಕೊಂಡಿದ್ದೆ ನಾನು. ಆಮೇಲೆ ಅದಕ್ಕೆ ಒಂದು ಪ್ಯಾನಿಗೆ ಒಂದು ಗ್ಲಾಸ್ ನೀರು ಹಾಕಿದೆ. ನೀರು ಬಿಸಿ ಆಗೋ ಟೈಮಲ್ಲಿ ಒಂದು ಸ್ಪೂನಷ್ಟು ನಾನು ಸಾಲ್ಟ್ ಹಾಕ್ಕೊಂಡೆ. ಚೆನ್ನಾಗಿ ಬಿಸಿ ನೀರು ಮಾಡಬೇಕಾದ್ರೇ ಒಂದು ಸ್ಪೂನಲ್ಲಿ ನಾನೇನು ಮಾಡ್ಕೊಂಡೆ, ಒಂದು ಬೌಲಿಗೆ ಒಂದು ಸ್ಪೂನಷ್ಟು ಹಿಟ್ಟು ಹಾಕ್ಕೊಂಡು ಅದನ್ನು ಕಲಸಿ ರಾಗಿ ಸರಿ ಹೇಗೆ ಮಾಡ್ತೀವೋ ಅದೇ ಥರನೇ ಕಲಿಸ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಅದಕ್ಕೆ ಸೇರಿಸ್ಬಿಟ್ಟು ಅದ್ರ ಮೇಲೆ ನಾನು 2 ಬೌಲ್ ಆಗುವಷ್ಟು ನಾನು ಹಿಟ್ಟು ಹಾಕ್ಕೊಂಡಿದ್ದೀನಿ, ರಾಗಿ ಹಿಟ್ಟು. ಸೊ ರಾಗಿ ಹಿಟ್ಟನ್ನ ಚೆನ್ನಾಗಿ ಕಲಸಿ ಒಂಥರ ಏನದು ರೊಟ್ಟಿ ಟೈಪ್ ನಾವು ಮಾಡ್ತೀರ, ಜೋಳದ ರೊಟ್ಟಿ ಟೈಪ್, ಅದೇ ಥರನೇ ನಾವು ಇದನ್ನು ಕೂಡ ಮಾಡ್ಕೋಬೋದು. ಇದನ್ನು ನಾನು ಚೆನ್ನಾಗಿ ಕಲಸಿ ಏನು ಮಾಡಿದ್ದೀನಿ ಅಂದರೆ ನೆನೆ ಇಟ್ಟಿದ್ದೀನಿ. ಬಿಕಾಸ್ ನೆನೆ ಅಂತೂ ಹಿಡಿಯಕ್ಕೆ ಹೋಗಬೇಡಿ, ಯಾಕೆಂದರೆ ರೊಟ್ಟಿ ಫುಲ್ಲು ನೀರು ಬಿಡುತ್ತೆ ರಾಗಿ, ಯಾಕೆ ತಂಪಿನ ಅಂಶ ಅಲ್ವಾ ಅದು ನೀರು ಬಿಡುತ್ತೆ. ಸೊ ಬಿಸಿ ಬಿಸಿ ನೀರಲ್ಲಿ ಹದವಾಗಿ ಕಲಸಿದಾಗ ಒಂದು ಸ್ಪಾಟ್ ಮೇಲೆ ಮಾಡಿ ಅವಾಗ ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ. ಅದ್ರ ಮಧ್ಯದಲ್ಲಿ ನಾನು ಮೊಳಕೆ ಕಟ್ಟಿರೋ ಕಾಳನ್ನ ತೊಗೊಂಬಂದಿದ್ದೆ. ಆ್ಯಂಡ್ ನೈಟೇ ನಾನು ತೊಂಡೆಕಾಯಿನ ಸ್ಲೈಸಾಗಿ ಕಟ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೆ ನಾನು, ಯಾಕಂದರೆ ಬೆಳಗ್ಗೆ ತಕ್ಷಣ ಬ್ರೇಕ್ಫಾಸ್ಟಿಗೆ ಈಸಿ ಆಗಲಿ ಅಂತ ಹೇಳಿ. ಸೊ ಹೆಲ್ದಿಯಾಗಿರುತ್ತೆ, ಆಮೇಲೆ ರಿಚ್ ಕಂಟೆಂಟ್ ಆಗಿರುತ್ತೆ. ಸೊ ತುಂಬಾ ಚೆನ್ನಾಗಿ ರೆಸಿಪಿ ಬರುತ್ತೆ. ಇದ್ರ ಮಧ್ಯದಲ್ಲಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂಥ ಫುಡ್ ಕೂಡ ರಾಗಿ ರೊಟ್ಟಿ. ಯಾಕೆಂದರೆ ಬಿಕಾಸ್ ಎಲ್ಲರೂ ಮನೆಯಲ್ಲೇ ರಾಗಿ ಮುದ್ದೆ ಆಮೇಲೆ ರಾಗಿ ಗಂಜಿ ಮಾಡಿ ತಿನ್ನಿಸಿ ಅಭ್ಯಾಸ ಆಗಿರೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ರೊಟ್ಟಿ ಮಾಡಿದರೆ ಮಗುಗೂ ತುಂಬಾ ಟೇಸ್ಟ್ ಅನಿಸುತ್ತೆ, ಹಾಗೆ ಡಿಫ್ರೆಂಟ್ ಕೂಡ ಅನಿಸುತ್ತೆ ಅಂತ ಹೇಳಿ ನಾನು ನೆನೆಸಿಟ್ಬಿಟ್ಟು ನಾನೇನು ಮಾಡಿದ್ದೀನಿ, ಈ ಕಡೆ ಪಲ್ಯ ಮಾಡ್ಕೊತಾ ಇದ್ದೆ. ಇದನ್ನು ನಾನು ಸ್ಲೈಸಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದರ ನಂತರ ನಾನು ಸ್ವಲ್ಪ ಆಯಿಲ್ ಹಾಕಿ ಡೀಪ್ ಫ್ರೈ ಮಾಡಿಕೊಂಡೆ. ತುಂಬಾ ಚೆನ್ನಾಗಿರುತ್ತೆ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಅದೇ ಬಾಣಲೆಗೆ ಎಣ್ಣೆ ಹಾಕಿಬಿಟ್ಟು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಟೊಮಾಟೊ, ಜೀರಿಗೆ, ಸಾಸಿವೆ, ಕರಿಬೇವು, ಕೊತ್ತಂಬರಿ ಮತ್ತು ಗರಂ ಮಸಾಲ, ಚಿಕನ್ ಮಸಾಲ, ಆಮೇಲೆ ಅರಿಶಿಣದ ಪುಡಿ, ಖಾರದ ಪುಡಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಇದನ್ನು ಫ್ರೈ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಹಾಗೆ ನಾನು ಆಯಿಲಲ್ಲೇ ನಾನು ಇದು ಮಾಡಿಕೊಂಡೆ. ಅದಾದ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಅರಿಶಿಣದ ಪುಡಿನೂ ಹಾಕ್ಕೋಬಹುದು. ಆ್ಯಂಡ್ ನಮಗೆ ಬೆಲ್ಲ ಅಂದರೆ ಬೆಲ್ಲನೂ ಹಾಕ್ಕೋಬೋದು. ಬಿಕಾಸ್ ತೊಂಡೆಕಾಯಿ ಸ್ವಲ್ಪ ಜನ ಕಹಿ ಅಂತ ಹೇಳ್ತಾರೆ, ನಮಗೇನು ಅನಿಸೋದಿಲ್ಲ, ಯಾಕಂದರೆ ಹುರಿದಿದ ತಕ್ಷಣ ಕಹಿ ಅನ್ನೋದೆಲ್ಲನೂ ಹೋಗಿಬಿಡುತ್ತೆ. ಬಟ್ ಹುರಿದಾದ್ಮೇಲೆ ಗೊತ್ತಾಗುತ್ತೆ ಅದು ಕಹಿನ ಸಿಹಿನ ಅಂತ ಹೇಳಿ. ಬಟ್ ನನಗನ್ಸೋ ಮಟ್ಟಿಗೆ ತೊಂಡೆಕಾಯಿ ಕಹಿ ಆಗಿರೋದಿಲ್ಲ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ. ಸೊ ಎಲ್ಲ ಮಸಾಲೆ ಪದಾರ್ಥಗಳು ಹಾಕ್ಕೊಂಡು ಲಾಸ್ಟಿಗೆ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಹುರಿದು ಇಟ್ಕೊಂಡಿರೋಂತಹ ನಾನು ತೊಂಡೆಕಾಯಿ ಕೂಡ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡಿಕೊಂಡು ಆಮೇಲೆ 2-3 ನೀರಲ್ಲಿ ನಾನು ಮೊಳಕೆ ಕಟ್ಟಿರೋ ಕಾಳನ್ನ ಯಾವ ನೀರಲ್ಲಿ ಮೊಳಕೆ ಕಟ್ಟಿರ್ತಾರೆ ಅಂತ ಗೊತ್ತಿಲ್ಲ ಭಯಕ್ಕೆ ನಾನೇನು ಮಾಡ್ತೀನಿ, ಒಂದು 5-6 ನೀರಲ್ಲಿ ಚೆನ್ನಾಗಿ ತೊಳೆದಾಕ್ಬಿಟ್ಟಿರ್ತೀನಿ ನಾನು ಮೊಳಕೆ ಕಟ್ಟಿರೋ ಹೆಸರು ಕಾಳನ್ನ. ಸೊ ಮೊಳಕೆ ಕಟ್ಟಿರೋ ಹೆಸರು ಕಾಳನ್ನ ಕೂಡ ನಾನು ಹಾಕೋತೀನಿ. ಫಸ್ಟ್ ಇದೇನು ಮಾಡ್ತೀನಿ, ನಾನು ತೊಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು 2 ಮಿನಿಟ್ಸ್ ಹಾಗೆ ಡಿಪ್ ಮಾಡ್ತೀನಿ. ಅದಾದ ನಂತರ ತೊಳ್ಕೊಂಡಿರೋಂಥ ಹೆಸರು ಕಾಳು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವು ಎಕ್ಸ್ಟ್ರಾ ಸ್ಪೈಸಿಯಾಗಿರಬೇಕು ಅಂತಂದರೆ ನಾವು ಕೊಬ್ಬರಿ ತುರಿನೂ ಕಟ್ ಮಾಡಿ ಏನದು ಮಸಾಲೆ ಪದಾರ್ಥ ಟೈಪ್ ರೆಡಿ ಮಾಡಿಕೊಂಡು ನಾವು ಮಿಕ್ಸಿ ಜಾರ್ ಹಾಕ್ಕೊಂಡ್ಬಿಟ್ಟು ಮಾಡ್ಬೋದು. ಇಲ್ಲಾಂದರೆ ಕಡಲೆಬೀಜನ ಮತ್ತು ಚೆನ್ನಾಗಿ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ರೂ ಕೂಡ ಕಡಲೆಬೀಜದ ಪುಡಿನೂ ಲಾಸ್ಟಿಗೆ ಹಾಕ್ಕೋಬೋದು. ಬಟ್ ನಾನು ಪ್ರತಿ ಸರಿ ಏನದು ಕೊಬ್ಬರಿನ ಎಲ್ಲದಕ್ಕೂ ಯೂಸ್ ಮಾಡ್ಕೊತೀನಲ್ಲ, ಸೊ ಈ ಪಲ್ಯಗೆ ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ ಕಡಲೆಬೀಜದ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನಾನೇನು ಮಾಡಿದ್ದೀನಿ ಅಂತಂದರೆ ಒಗ್ಗರಣೆ ಕೊಟ್ಟಿದ್ಮೇಲೆ 2 ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನೇನು ಮಾಡಿದ್ದೀನಿ, ಕೊತ್ತಂಬರಿನ ಉದುರಿಸ್ಬಿಟ್ಟು ನಾನು ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಲಿ, ಸಣ್ಣ ಉರಿಲಿ ಅಂತ ಹೇಳಿ. ಯಾಕೆಂದರೆ ಮೊಳಕೆ ಕೊಟ್ಟಿರೋ ಕಾಳನ್ನು ಕೂಡ ಸ್ವಲ್ಪ ಸಾಫ್ಟ್ನೆಸ್ ಬರಲಿ ಅಂತ ಹೇಳಿ ನಾನು 2-3 ಮಿನಿಟ್ಸ್ವರೆಗೂ ನಾನು ಹಾಗೆ ಬೇಯೋಕ್ಕಿಟ್ಟಿದ್ದೆ. ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದೋಗ್ಬಿಡ್ತು. ಬೆಂದಿದ್ದಾದಮೇಲೆ ನಾನು ಮತ್ತೆ ಅದಕ್ಕೆ ಕಡಲೆ ಚಟ್ನಿ ಪುಡಿನ ಉದುರಿಸ್ದೆ. ಯಾಕೆಂದರೆ ತುಂಬ ಟೇಸ್ಟ್ ಕೊಡುತ್ತೆ, ಡಿಫ್ರೆಂಟಾಗೂ ಫ್ಲೇವರ್ ಕೊಡುತ್ತೆ. ನನಗದು ತುಂಬಾ ಇಷ್ಟ ಆಯಿತು. ಈಸಿಯಾಗೂ ಅನಿಸ್ತು, ಆಮೇಲೆ ಸ್ಪೈಸಿಯಾಗೂ ಅನಿಸ್ಲಿಲ್ಲ. ಯಾಕೆಂದರೆ ದೈವಿಕ್ ತುಂಬ ಚೆನ್ನಾಗಿ ತಿಂದ, ಅವನಿಗೂ ತುಂಬಾ ಇಷ್ಟ ಆಯಿತು. ಅದ್ರ ಜೊತೆ ರೊಟ್ಟಿ ಮಾಡ್ತಾಯಿದ್ದೆ, ರೊಟ್ಟಿ ಮಧ್ಯದಲ್ಲಿ ಅದು ತುಂಬಾ ಅಳ್ತಾ ಇದ್ದ, ನಿದ್ದೆಗೆ ಬಂದುಬಿಟ್ಟಿದ್ದ ತುಂಬಾ. ಬೇಕಾದ್ರೆ ಬೆಳಗ್ಗೆ ನಾನು 5 ಗಂಟೆ 5:15 ಎದ್ದೇಳ್ತೀನಲ್ಲ, ನನ್ನ ಜೊತೆ ಅವನು ಎದ್ದು ರೂಢಿಗೆ ಏನು ಮಾಡ್ತಾನೆ ಅಂತಂದರೆ ಅವನು ಚೆನ್ನಾಗಿ ನಿದ್ದೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅವನು ಮತ್ತೆ 8-9 ಗಂಟೆಗಂದರೆ ಮತ್ತೆ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾನೆ. ಇದ್ರ ಮಧ್ಯದಲ್ಲಿ ನಾನು ಬೆಳಗ್ಗೆ ಬೇಗ ಎದ್ದುತ್ತೀನಲ್ಲ, ಕತ್ತಲೆ ಇರುತ್ತೆ ಅಂತ ಹೇಳಿ ನಾನು ಹೊಸಲೆಲ್ಲ ತೊಳೆದಿರಲ್ಲ, ಪಲ್ಯ ಎಲ್ಲ ಒಗ್ಗರಣೆ ಕೊಟ್ಟು ಹಿಟ್ಟೆಲ್ಲ ಬಿದ್ದುಬಿಟ್ಟು ನಾನು ಬಂದಿದ್ದೆ. ಹೊಸಲೆಲ್ಲ ತೊಳ್ಕೊತಾ ಇದ್ದೆ.
ಸ್ಲಿಪ್ ತೊಳೆದು ಆಮೇಲೆ ಗಿಡಕ್ಕೆಲ್ಲ ನೀರು ಹಾಕ್ತಾಯಿದ್ದೆ. ಅದು ನಿದ್ದೆ ಫುಲ್ ಬಂದೇ ಬಿಟ್ಟಿದ್ದೆ ಆಲ್ರೆಡಿ. ಸೊ ಎಲ್ಲ ಗಿಡಕ್ಕೆಲ್ಲ ನೀರು ಹಾಕಿ ಚೆನ್ನಾಗಿ ಇದು ಮಾಡಿಕೊಂಡೆ. ಅದಕ್ಕೂ ನಾನು ಸ್ನಾನ ಎಲ್ಲ ಮಾಡಿಸ್ಬೇಕಾಗಿತ್ತು. ಸೊ ಸ್ನಾನ ಮಾಡಿಸಿ ಒಂದೇ ಸಲ ನಾನು ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡೆ. ಅದಾದ ನಂತರ ತುಂಬಾ ಅಳೋಕ್ಕೆ ಸ್ಟಾರ್ಟ್ ಮಾಡ್ದೆ. ಅದು ಯಾಕೋ ಗೊತ್ತಿಲ್ಲ, ನನಗೆ ರೊಟ್ಟಿ ಬೇರೆ ಹರಿತಾ ಇತ್ತು. ಯಾಕೆಂತಂದರೆ ನಾನು ನೆನೆಸ್ಬಾರ್ದಿತ್ತು ಹಿಟ್ಟನ್ನ. ನಾನು ಬಿಸಿನೀರಲ್ಲಿ ಕಲಸಿದ ತಕ್ಷಣ ಲಟ್ಟಿಸಿದರೆ ತುಂಬ ಸಾಫ್ಟಾಗಿ ಮೇ ಬಿ ಬರ್ಬೋದಿತ್ತೇನೋ, ಅದಕ್ಕೋಸ್ಕರ ಏನು ಮಾಡೋಕ್ಕಾಗಿಲ್ಲ. ಸೊ ಫೈನಲಿ ನಂದು ರೊಟ್ಟಿ ಒಂದು ಟೈಮು 2 ಟೈಮ್ಸ್ಗೆ ಸ್ವಲ್ಪ ಕಟ್ಟಾಯಿತು. ನೋಡಿ ಇಲ್ಲಿ ಗೊತ್ತಾಗ್ತಿದೆಯಲ್ಲ. ಫೈನಲಿ ನಾನು ರೊಟ್ಟಿ ಮಾಡೇ ಬಿಟ್ಟೆ. 2 ಟೈಮ್ಸ್ ಕೆಟ್ಟೋಯ್ತು, 3rd ಟೈಮಿಗಂತೂ ಕೆಡಲಿಲ್ಲ, ತುಂಬ ಚೆನ್ನಾಗಿ ಬಂತು. ಅದಕ್ಕೆ ಸ್ವಲ್ಪ ಲೈಟಾಗಿ ಆಯಿಲ್ ಹಚ್ಚಿಬಿಟ್ಟು ಮಾಡಿದ್ರೆ ಇನ್ನೂ ಸೂಪರಾಗಿ ಬಂತು. ಇದ್ರ ಜೊತೆ ಮೊಸರು ಹಾಕ್ಕೊಂಡು ತಿಂದರೆ ಸ್ವರ್ಗನೇ. ನೀವು ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ರಾಗಿ ರೊಟ್ಟಿ, ಆಮೇಲೆ ಹುಳಿ, ಇದು ಏನದು ಮೊಳಕೆ ಕಟ್ಟಿರೋ ಹೆಸರು ಕಾಳು ಮತ್ತು ತೊಂಡೆಕಾಯಿ, ಮೊಸರು ಸೂಪರಾಗಿರುತ್ತೆ. ಈಸಿ ಟು ಮೆಥಡ್ ಲಂಚ್ ಬಾಕ್ಸ್ಗೆ ಮತ್ತು ಬ್ರೇಕ್ಫಾಸ್ಟ್ಗೆ ಈಸಿ ಆಗುವಂತಹ ರೆಸಿಪಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಆಲ್, ಬಾಯ್.